ಅದು ಬಿಡು. ನೀನು ತುಂಬಾ ಪ್ರೀತಿಸೋ ನಿನ್ನ ಅಕ್ಕ, ಅಂದ್ರೆ ನಿನಗೆ ಎರಡನೇ ತಾಯಿ ತರ ಇತ್ತ ನಿನ್ನ ಅಕ್ಕ, ಅವಳಿಗೂ ನೀನು ಈ ಮನೆಗೆ ಸೊಸೆಯಾಗಿ ಬರೋದು ಬಿಲ್ಕುಲ್ ಇಷ್ಟ ಇರ್ಲಿಲ್ಲ ಅಪೇಕ್ಷೆ. ಮಕ್ಕಂದು ತೀವ್ರ ವಿರೋಧ ಇತ್ತಮ್ಮ ಇದಕ್ಕೆ. ಆದ್ರೆ ನಿಮ್ಮ ಮತ್ತೆ ಪುಣ್ಯಾತ್ ಕಿತ್ತಿದ್ದಾಳಲ್ಲ, ಯಾವುದಕ್ಕೂ ಸೊಪ್ಪಾಕಿಲ್ಲ. ಯಾರು ಏನೇ ಅಂದ್ರೂ ಪರವಾಗಿಲ್ಲ, ಆ ಹುಡುಗಿಗೆ ಅನ್ಯಾಯಕ್ಕೆ ನಾನು ಬಿಡಲ್ಲ ಅಂತ ನಿನ್ನ ಪರವಾಗಿ ಬಂಡೆ ಕಲ್ತರ ನಿಂತ್ಲಮ್ಮ. ಯಾವ ಮಟ್ಟಕ್ಕೆ ಅಂದರೆ ನಿಮ್ಮತ್ತೆ ಈ ವಿಷಯದಲ್ಲಿ ನಿಮ್ಮ ಅಕ್ಕನ ಕೂಡ ಎದುರು ಹಾಕೊಂಡ್ಲಮ್ಮ. ಅವರಿಬ್ಬರ ಮಧ್ಯೆ ಯುದ್ಧನೇ ನಡೆದೋಯ್ತು. ನಿಮ್ಮತ್ತೆ ನಿನ್ನ ಪರ, ನಿಮ್ಮ ಅಕ್ಕ ನಿನ್ನ ವಿರುದ್ಧ. ಹೌದಾ? ಹೂನಮ್ಮ. ಆವತ್ತು ನಿನ್ನ ಅಕ್ಕಂದು ಇನ್ನೊಂದು ರೂಪನೇ ನೋಡ್ಬಿಟ್ಟೆ. ಅಪೇಕ್ಷಾ, ಇದನ್ನು ಯಾರಿಗಾದರೂ ಹೇಳಿದ್ರೆ ನಂಬ್ತಾರೋ ಇಲ್ವೋ ಅಂತ ಪ್ರೂಫಿಗೆ ವಿಡಿಯೋ ಮಾಡಿಟ್ಟಿದ್ದೀನಿ. ಸರಿ, ತೋರಿಸ್ತೀನಿ. ಕೊನೆ ಪಕ್ಷ ಹೀಗಾಗಿತ್ತು ಅಂತ ನಿನಗೊಬ್ಳಿಗಾದ್ರೂ ಗೊತ್ತಿರ್ಲಮ್ಮ. ಸತ್ಯ ನನ್ನ ಜೊತೆ ಸಾಯಬಾರ್ದಲ್ಲ. ತಗೋ ನೋಡ್ತಾ ಇದ್ದೆ. ನಿನ್ ತಂಗಿನೇ ನಿನಗೆ ಗೋರ್ಗಿತ್ತಿಯಾಗಿ ಬರ್ಲಿ ಅನ್ನೋದೇ ನನ್ನ ಆಸೆ. ನೀವ್ ಎಷ್ಟು ಕೇಳ್ಕೊಂಡ್ರು ಇದು ಸಾಧ್ಯವಾಗದೇ ಇರೋಂಥ ವಿಷಯ. ಅದೇ ತರ ಪಾರ್ಥ ಮತ್ತೆ ಅಪೇಕ್ಷಾ ಈ ವಿಷಯದಲ್ಲಿ ಮೌನವಾಗಿರೋದೇ ಒಳ್ಳೇದು. ನಾನು ಕೊಟ್ಟು ಡೋಸು ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ. ಕಂಪ್ಲೀಟ್ ಬ್ರೈನ್ ವಾಶ್. ಆಗ ಏಳು ಮನೆಯವರು ಸಾಯೋವರೆಗೂ ನೋವು ಅನುಭವಿಸೋ ಬದಲು ಈಗ ಇವರು ಸ್ವಲ್ಪ ನೋವು ಅನುಭವಿಸೋದು ದೊಡ್ಡದಲ್ಲ ಅಲ್ವತ್ತೆ. ಅದಕ್ಕೆ ಹೇಳ್ತಿದ್ದೀನಿ, ಈ ಮದ್ವೆ ನಡೆಯಲ್ಲ. ನೋಡಿದ್ಯಾ ಅಪೇಕ್ಷಾ? ನಿಮ್ಮ ಅತ್ತೆ ಅಷ್ಟೊಂದು ಕೇಳ್ಕೊಂಡ್ರು ನಿಮ್ಮ ಅಕ್ಕ ನಿಮ್ಮ ಅಪ್ಪನ ಹತ್ರ ಮಾತಾಡೋಕ್ಕೆ ರೆಡಿನೇ ಆಗಲಿಲ್ಲ. ಯಾಕೆಂದ್ರೆ ಅವಳಿಗೆ ನೀನು ಈ ಮನೆಗೆ ಸೊಸೆಯಾಗಿ ಬರೋದು ಬಿಲ್ಕುಲ್ ಇಷ್ಟ ಇರಲಿಲ್ಲ ನೋಡು. ಅದಕ್ಕೆ ಅಪೇಕ್ಷಾ, ಅವತ್ತು ನಿಮ್ಮ ಅಕ್ಕ ನಿಮ್ಮ ಮನೆಗೆ ಹೋಗಿ ನಿಮ್ಮ ಅಪ್ಪನ ಹತ್ರ ಒಂದೇ ಒಂದು ಮಾತು ಹೇಳಿದ್ರು ನಿಮ್ಮ ಮದುವೆ ಸಕುಟುಂಬ ಪರಿವಾರ ಸಮೇತ ಸಂಭ್ರಮದಿಂದ ನಡೀತಿತ್ತು. ಆದರೆ ನಿಮ್ಮ ಅಕ್ಕನ ಇದಕ್ಕೆ ಕಲ್ಲು ಹಾಕ್ಬಿಟ್ಲು ಅಪೇಕ್ಷಾ. ನಿಮ್ಮ ಅಕ್ಕನ ಇದಕ್ಕೆ ವಿರುದ್ಧ ನಿಂತ್ಬಿಟ್ಲು. ಸಂಬಂಧ ಅನ್ನೋದು ಎಷ್ಟೊಂದು ವಿಚಿತ್ರ ಅಲ್ವಾ? ನಿನಗದು ತುಂಬ ಕಷ್ಟ ಕಾಲ. ಅಂಥ ಸಮಯದಲ್ಲೂ ನಿನ್ನ ಕಾಪಾಡಿತ್ತು ನನ್ನ ತಂಗಿ, ಅಂದರೆ ನಿನ್ನ ಅತ್ತೆ. ಅವಳಿಗೆ ನೀನು ಎಷ್ಟೇ ಋಣಿಯಾಗಿದ್ರು ಕಮ್ಮಿನೇ ಕಣಮ್ಮ ಅಪೇಕ್ಷಾ. ನಿಜ ಅಂಕಲ್, ಅವ್ರಿಲ್ದೇ ಇದ್ದಿದ್ರೆ ಈ ಮದುವೆ ಆಗ್ತಾನೆ ಇರಲಿಲ್ಲ. ಅಷ್ಟು ದೊಡ್ಡ ಮನಸ್ಸು ಅವ್ರದ್ದು. ಹೂನಮ್ಮ ಅಪೇಕ್ಷಾ, ನಿಮ್ಮ ಅತ್ತೆ ನೋಡೋದಕ್ಕಷ್ಟೇ ಗಟವಾಣಿ ಥರ, ಆದ್ರೆ ಹಾಗಿಲ್ಲ. ಹಲಸಿನ ನಂತರ ಮೇಲೆ ಮುಳ್ಳು ಒಳಗಡೆ ಸಿಹಿ. ಏನಣ್ಣ ಅಪೇಕ್ಷಾ ಜೊತೆ ಮಾತಾಡ್ತಾ ನಿಂತ್ಬಿಟ್ಟಿದ್ಯಾ? ಏನಿಲ್ಲಮ್ಮ, ನಿನ್ನ ಬಗ್ಗೆನೇ ಹೇಳ್ತಾ ಇದ್ದೆ. ಈ ಮದುವೆ ಮಾಡೋದಕ್ಕೆ ನೀನು ಎಷ್ಟು ಹೋರಾಟ ಮಾಡಿದೆ, ಎಷ್ಟು ಕಷ್ಟಪಟ್ಟೆ, ನಿನ್ನ ಪಾಲು ಎಷ್ಟಿದೆ ಅಂತ ಎಲ್ಲ ವಿವರಣೆ ಕೊಟ್ಟೆ. ಪಾಪ ಅಪೇಕ್ಷೆಗೆ ಬ್ಯಾಕ್ ಸ್ಟೇಜಲ್ಲಿ ಏನೇನು ನಡೆದಿದೆ ಅಂತ ಗೊತ್ತೇ ಇಲ್ವಲ್ಲ, ಅದಕ್ಕೆ ಎಲ್ಲ ಡಿಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದೆ. ಏನಣ್ಣ ನಿನಗೆ ಯಾರು ಹೇಳಿದ್ರು ಇದನ್ನೆಲ್ಲ ಅಪೇಕ್ಷೆಗೆ ಹೇಳು ಅಂತ? ನೀನೇ ಅಲ್ವಾ ಸಿಸ್ಟರ್? ಯಾರಾದ್ರೂ ಬುದ್ಧಿವಂತರು ಮಾಡೋ ಕೆಲಸನ ಇದು? ಮನೆ ಹೊಡಿಯೋ ಕೆಲಸ ಮಾಡ್ತಿದ್ಯಲ್ಲ ನೀನು. ಇದನ್ನೆಲ್ಲ ಅವಳ ಹತ್ರ ಹೇಳ್ತಾ ಇದೆಯಲ್ಲ. ನಮ್ಮ ಅಕ್ಕ ಹೀಗೆಲ್ಲ ಮಾಡಿದ್ಲ ಅಂತ ಅವಳ ಮನ್ಸಲ್ಲಿ ಅವಳ ಅಕ್ಕನ ಬಗ್ಗೆ ತಪ್ಪ ಅಭಿಪ್ರಾಯ ಬರಲ್ವಾ? ಸಂಬಂಧಕ್ಕೆ ಹುಳಿ ಹಿಂಡ ಕೆಲಸ ಮಾಡ್ತಿದ್ಯಲ್ಲ. ಸಾರಿ ಸಿಸ್ಟರ್, ಆಗಿದ್ದೆಲ್ಲ ನೋಡಿ ರಕ್ತ ಕುದೀತಿತ್ತು. ಇವಳು ಸ್ವಂತ ಅಕ್ಕನೇ ಬೆನ್ನಿಂದ ಚೂರಿ ಹಾಕಿದ್ಲಲ್ಲ ಅಂತ ನೋವು ಕಾಡ್ತಾ ಇತ್ತು. ತಡ್ಕೊಳಕ್ಕಾಗದೆ ಎಲ್ಲ ಹೇಳ್ಬಿಟ್ಟೆ. ಏನಣ್ಣ ಅಪೇಕ್ಷಾ, ಅಣ್ಣ ಏನೇನೋ ಹೇಳಿದ್ರು ಅಂತ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೋಬೇಡಮ್ಮ. ನಿಮ್ಮ ಅಕ್ಕ ತುಂಬ ಒಳ್ಳೆಯವಳು. ಯಾವುದೇ ಕಾರಣಕ್ಕೂ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಅವಳ ಮೇಲೆ ಹಾಗೆ ಸಾಧಿಸ್ಬೇಡ. ಅರ್ಥ ಆಯ್ತಾ? ಏನಣ್ಣ ನೀನು, ಎಲ್ಲ ನಿನ್ನಿಂದಾನೇ ಆಗಿದ್ದು. ಅಕ್ಕ ತಂಗಿ ಮಧ್ಯೆ ತಂದಿಡ್ತಾ ಇದೆಯಲ್ಲ. ಮತ್ತೊಮ್ಮೆ ಸಾರಿ ಸಿಸ್ಟರ್. ಅಪೇಕ್ಷಾ ಫೋನ್. ನೋಡಮ್ಮ ಅಪೇಕ್ಷಾ, ನಾವೆಲ್ಲರೂ ಒಂದೇ ಮನೆಯಲ್ಲಿ ಒಟ್ಟಿಗೆ ಇರಬೇಕಾದವರು. ಅದಕ್ಕೆ ಮನಸ್ಸಲ್ಲೇನು ಇಟ್ಕೋಬೇಡ. ಹಾಂ, ನಿನ್ನ ಅಕ್ಕನಿಗೆ ಈ ಮದುವೆ ಆಗೋದು ಇಷ್ಟ ಇಲ್ಲದೆ ಇರ್ಬೋದು, ಆದರೆ ಅಕ್ಕ ಅಕ್ಕ ತಾನೆ. ಅವಳು ತುಂಬ ಒಳ್ಳೆಯವಳು. ಹಾಂ, ಅವಳು ಒಳ್ಳೆಯವಳೆ. ಆದರೆ ನಾನು ಪಾರ್ಥ ಅವ್ರನ್ನ ಮದುವೆ ಆಗೋದು ಮಾತ್ರ ಅವಳಿಗಿಷ್ಟ ಇರಲಿಲ್ಲ. ಯಾಕಮ್ಮ ಹಾಗೆಲ್ಲ ಮಾತಾಡ್ತೀಯ? ಆಗಿದ್ದಾಗೋಯ್ತು, ಅದನ್ನೆಲ್ಲ ಮರೆತುಬಿಡು. ಮದುವೆ ಆಯ್ತಲ್ಲ, ಆರಾಮಾಗಿರು.
ಎಲ್ಲ ಸರಿ ಹೋಗುತ್ತೆ. ನೋಡು, ಅಕ್ಕನ ಬಗ್ಗೆ ಯೋಚನೆ ಮಾಡಿ ನೀನು ನಿನ್ನ ಮನಸ್ಸನ್ನ ಕೆಡಿಸ್ಕೋಬೇಡ, ಸರಿನಾ? ಹ್ಞೂ. ಅಲ್ಲಿಗೆ ಆಟ ಶುರುವಾಯಿತು ಅಂತಾನೆ ಲೆಕ್ಕ. ನಾನೇ ಮುಂದೆ ನಿಂತು ಇವ್ರ ಮದುವೆ ಮಾಡಿಸ್ದೆ. ಮಾವ, ಊಟಕ್ಕೆ ಬನ್ನಿ. ಮಗಳ ಮದುವೆ ಊಟ ಹಾಕ್ಸೋಕ್ಕಾಗಲಿಲ್ಲ, ಈಗ ಗಂಟ್ಲಲ್ಲಿ ಊಟ ಹೇಗಮ್ಮ ಹಿಡಿಯುತ್ತೆ? ನನಗೆ ಹೆಸರಿಲ್ಲ, ನೀವು ಮಾಡ್ಕೊಳ್ಳಿ ಅಲ್ಲ ಮಾವ, ಪ್ಲೀಸ್. ನನಗೆ ಹಶ್ವಾದಾಗ ನಾನೇ ಮಾಡ್ತೀನಿ. ಅತ್ತೆ ಅತ್ತೆ, ಹೇಳಮ್ಮ. ಊಟ ಮಾಡಿ ಬನ್ನಿ ಅತ್ತ. ಕಂದ, ನನಗೆ ಹಶ್ವಿಲ್ಲ, ನೀವುಗಳು ಮಾಡ್ಕೊಳ್ಳಿ. ಹಸ್ವಿಲ್ವಾ ಅಥವಾ ಊಟ ಮಾಡಕ್ಕೆ ಮನ್ಸಿಲ್ವಾ? ಏನತ್ತೆ ನೀವೂ ಮೊದಲೇ ಮಾವ ಬೇಜಾರಿನಲ್ಲಿದ್ದಾರೆ, ನೀವು ಅವ್ರದೇ ಲಿಸ್ಟಿಗೆ ಸೇರಿಕೊಂಡ್ರೆ ನಾವೇನು ಮಾಡಬೇಕತ್ತೆ? ಮನೆಯಲ್ಲಿ ಎಲ್ಲರೂ ಹೀಗೆ ಕೂತ್ಕೊಂಡ್ರೆ ಮನೆ ಏನಾಗಬೇಡ ಅತ್ತೆ. ನೀವೇ ಯೋಚನೆ ಮಾಡಿ, ಮನೆ ಅಟ್ಮಾಸ್ಫಿಯರ್ ಹಾಳಾಗ್ಬಿಡಲ್ವಾ? ನಿಜ ಕಂದ, ಆದರೆ ನಿಮ್ಮ ಮಾವ ಅಷ್ಟು ಹೇಳಿದ ಮೇಲೂ ನನಗೂ ಅದು ನಿಜ ಅಂತಾನೆ ಅನ್ನಿಸ್ತಾ ಇದೆ. ಪರಿಸ್ಥಿತಿ ಏನೇ ಇರ್ಬೋದು, ಆದರೂ ನಮ್ಮಪ್ಪಿ ಓಡೋಗಿ ಮದುವೆ ಆಗೋ ನಿರ್ಧಾರನ ತಗೊಳ್ಬಾರ್ದಾಗಿತ್ತು. ಅವಳು ಈ ರೀತಿ ಮಾಡ್ತಾಳೆ ಅಂತ ನನ್ನ ಕನ್ಸು ಮನಸ್ಸಲ್ಲೂ ನಾನು ಅಂದ್ಕೊಂಡಿರಲಿಲ್ಲ. ಅವಳ ಮೇಲೆ ಬೆಟ್ಟದಷ್ಟು ಆಸೆಗಳನ್ನ ಇಟ್ಕೊಂಡಿದ್ದೆ, ಕನಸುಗಳನ್ನ ಕಟ್ಕೊಂಡಿದ್ದೆ. ಅದ್ಯಾವುದೂ ನಿಜ ಆಗಲಿಲ್ಲ. ಅವಳ ಗುರಿ, ಅವಳ ಕನಸುಗಳನ್ನ ಎಲ್ಲ ಬಿಟ್ಬಿಟ್ಟು ಈ ರೀತಿ ಮಾಡಿದ್ದಾಳೆ. ಅದೇ ನನಗೆ ಜೀರ್ಣ ಆಗ್ತಾ ಇಲ್ಲ. ಅತ್ತೆ, ಐ ನೋ ವಾಟ್ ಯು ಆರ್ ಗೋಯಿಂಗ್ ಥ್ರೂ, ಬಟ್ ಇವಾಗ ನಿಮಗೆ ನೀವೇ ಸಮಾಧಾನ ಮಾಡ್ಕೊಂಡು ಇದರಿಂದ ಆಚೆ ಬರಬೇಕು. ಅತ್ತೆ, ನೀವೇ ಹೇಳಿ, ನನಗೆ ಎಷ್ಟು ಸಲ ನೀವು ತಿಳುವಳಿಕೆ ಹೇಳಿಲ್ಲ, ಎಷ್ಟು ಸಲ ಸಮಾಧಾನ ಮಾಡಿಲ್ಲ. ಈಗ ನೀವೇ ಹೀಗೆ ಡಲ್ಲ ಕುತ್ಕೊಬಿಟ್ರೆ ನಾವೆಲ್ಲಿ ಹೋಗಬೇಕು ಅತ್ತೆ? ನನಗೂ ಜೀವಾಗೂ ದಿಕ್ಕೇ ತೋಚ್ದಾಗತ್ತೆ. ಪ್ಲೀಸ್ ಅತ್ತೆ, ನಮಗೋಸ್ಕರನಾದರೂ ನೀವು ಸರಿ ಹೋಗಲೇಬೇಕು. ಈಗ ನಮ್ಗಾಗ್ತಾ ಇರೋ ನೋವು ನಿಮಗೆ ಅರ್ಥ ಆಗಲ್ಲ. ಮುಂದಕ್ಕೆ ನಿಮಗೆ ಮಕ್ಕಳು ಮರಿ ಅಂತ ಆಗುತ್ತಲ್ಲ, ಆಗ ನಾವು ಅನುಭವಿಸ್ತಾ ಇರೋದೇನು ಅಂತ ನಿಂಗೆ ಗೊತ್ತಾಗುತ್ತೆ. ಅಲ್ಲ ಅತ್ತೆ, ನನಗೆಲ್ಲ ಅರ್ಥ ಆಗುತ್ತೆ, ಆದರೆ ಹೀಗೆ ಇದ್ರೆ ಎಲ್ಲ ಸರಿ ಹೋಗುತ್ತಾ? ನೀವು ಹೀಗೆ ಇದ್ರೆ ನಮಗೂ ಬೇಜಾರಾಗುತ್ತೆ. ನಮಗೆ ಬೇಜಾರಾಗೋದು ನಿಮ್ಗಿಷ್ಟನಾ? ಪ್ಲೀಸ್ ಅತ್ತೆ, ಬನ್ನಿ ಊಟ ಮಾಡಿ. ಸರಿನಮ್ಮ, ನಿಮ್ಮ ಅವನು ಕರಿ. ಓಕೆ. ಅಪ್ಪಿ, ಯಾಕೆ ಇಲ್ಲಿ ಕೂತಿದ್ಯಾ? ಬಾ, ಊಟ ಮಾಡಿ. ಅಕ್ಕ, ಮನ್ಸಾರೆ ಕರಿತಾ ಇದೆಯಾ ಅಕ್ಕ? ಯಾಕೆ ಈ ರೀತಿ ಕೇಳ್ತಿದ್ಯಾ? ನಿಜ ಹೇಳು, ನಾನು ಈ ಮನೆಗೆ ಸೊಸೆಯಾಗಿ ಬಂದಿರೋದು ನಿನಗೆ ಶಾಕ್ ಆಗಿದೆ ಅಲ್ವಾ? ನಿನಗಿದನ್ನು ಅರ್ಗಿಸ್ಕೊಳಕ್ಕೆ ಆಗ್ತಾ ಇಲ್ಲ ಅಲ್ವಾ? ನಿಂಗೊಂಥರ ಕಷ್ಟ, ಅನ್ಕಂಫರ್ಟೇಬಲ್ ಆಗ್ತಾ ಇದೆ ಅಲ್ವಾ? ಏನು ಹೇಳ್ತಿದ್ಯಾ? ಯಾಕೆ ಅಂದರೆ, ಯಾರಾದರೂ ಅವ್ರು ಅಂದ್ಕೊಂಡಿದ್ದು ಆಗಿಲ್ಲ ಅಂದರೆ ಅವ್ರಿಗೆ ಡಿಸಪಾಯಿಂಟ್ ಆಗೋದು ಸಹಜ ಅಲ್ವಾ? ಸೊ ಆಬ್ವಿಯಸ್ಲಿ ನಿನಗೂ ಡಿಸಪಾಯಿಂಟ್ ಆಗೇ ಆಗಿರುತ್ತೆ. ನಿನ್ನ ಮನಸ್ಸಿಗೊಂಥರ ಕಷ್ಟ, ಆ ಕಿರಿಕಿರಿ ಆಗಿರುತ್ತೆ. ಛೇ, ಎಷ್ಟೇ ಬೇಡ ಬೇಡ ಅಂತ ಹೇಳಿದ್ರು ಇವಳು ಈ ಮನೆಗೆ ಬಂದೇ ಬಿಟ್ಲು ಅಂತ ಅಲ್ವಾ? ಯಾಕಪ್ಪಿ ಈ ರೀತಿ ಚುಚ್ಚೋ ಥರ ಮಾತಾಡ್ತಿದ್ಯಾ? ಹಾಂ, ನನಗೆ ಆಶ್ಚರ್ಯ ಆಗಿತ್ತು, ಶಾಕ್ ಆಗಿತ್ತು. ಬಟ್ ನೀನು ಮತ್ತೆ ಪಾರ್ಥ ಅವರು ಒಂದಾಗಲೇಬಾರ್ದು ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ನೀವಿಬ್ರು ಮದುವೆ ಆಗೋದು ಅಪ್ಪಗೆ ಇಷ್ಟ ಇರಲಿಲ್ಲ, ಅಪ್ಪನ ವಿರುದ್ಧವಾಗಿ ಹೋಗೋದಕ್ಕೆ ನನಗೆ ಇಷ್ಟ ಇರಲಿಲ್ಲ. ಅದು ಬಿಟ್ಟರೆ ನನ್ನ ಮನಸ್ಸಲ್ಲಿ ನೀನೂ ಇರಲಿಲ್ಲ ಅಪ್ಪಿ. ಓ ಹೌದಾ? ನನಗೆ ಗೊತ್ತು ಬಿಡಕ್ಕ, ಯಾರ ಮನಸ್ಸಲ್ಲಿ ಏನಿತ್ತು, ಬೆನ್ ಹಿಂದೆ ಯಾರ್ಯಾರು ಏನೇನು ಮಾತಾಡಿದ್ರು, ಏನೇನು ಮಾಡಿದ್ರು ಅಂತ. ಅಪ್ಪಿ, ನೀನೇನು ಮಾತಾಡ್ತಿದ್ಯಾ? ನಿನಗೆ ಅರ್ಥ ಆಗ್ತಿದ್ಯಾ? ಅಲ್ಲ ಅಪ್ಪಿ, ನೀನು ಮತ್ತೆ ಪಾರ್ಥ ಅವರು ಪ್ರೀತಿಸ್ತಿದ್ದೀರಾ ಅಂತ ಗೊತ್ತಾದ ತಕ್ಷಣ ಎಲ್ರಿಗಿಂತ ಹೆಚ್ಚಾಗಿ ಖುಷಿ ಪಟ್ಟಿದ್ದು ನಾನು.
ಡ್ರಾಮಾ ಮಾಡೋದನ್ನ ಯಾವಾಗ ಕಲ್ತೆ ಅಕ್ಕ? ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ಯಾ? ಯಾಕೆ ಅಂದ್ರೆ ನನಗಷ್ಟು ಹರ್ಟ್ ಆಗಿದೆ. ಅಷ್ಟು ಹರ್ಟ್ ಮಾಡಿದ್ಯಾ ನೀನು ನನಗೆ. ನಿನ್ನನ್ನು ನಾನು ಎಲ್ಲೋ ಇಟ್ಟಿದ್ದೆ. ತುಂಬ ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು ನಿನ್ನಿಂದ. ಇಡೀ ಪ್ರಪಂಚನೇ ನನಗೆ ವಿರುದ್ಧವಾಗಿ ನಿಂತರು ನೀನು ನನಗೆ ಸಪೋರ್ಟಿವ್ ಆಗಿರ್ತೀಯ ಅಂತ. ಆದರೆ ಎಲ್ಲ ಉಲ್ಟಾ ಆಗೋಯ್ತು. ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ರು, ಆದರೆ ನೀನು ನಿನ್ನ ಮೇಲೆ ಅಷ್ಟೊಂದು ನಂಬಿಕೆ ಇಟ್ಟಿದ್ದು ನನಗೆ ನೀನು ಈ ರೀತಿ ಮಾಡಬಾರ್ದಾಗಿತ್ತು ಅಲ್ವಾ ಅಕ್ಕ? ನಂಬಿಕೆಗಾಗೋ ಮೋಸ ಇದೆಯಲ್ಲ, ಅದಕ್ಕಿಂತ ದೊಡ್ಡ ಗಾಯ ಇನ್ನೊಂದಿಲ್ಲ. ತುಂಬಾನೇ ನೋವು ಕೊಡ್ತಕ್ಕ ಅದು. ಅಷ್ಟು ಈಸಿಯಾಗಿ ವಾಸಿ ಆಗಲ್ಲ. ನೆನ್ಪಾದಾಗ್ಲೆಲ್ಲ ಆ ಗಾಯ ದೊಡ್ಡದಾಗತ್ತೆ. ಅದು ಇನ್ನಷ್ಟು ನೋವು ಕೊಡುತ್ತೆ. ಆದರೆ ಮಜಾ ಏನು ಅಂದರೆ, ನಾವು ಯಾವುದನ್ನಾದರೂ ತುಂಬ ಸ್ಟ್ರಾಂಗ್ ಆಗಿ ಫೀಲ್ ಮಾಡಿಕೊಂಡ್ರೆ, ಅದು ನಮಗೆ ಬೇಕೇ ಬೇಕು ಅಂತ ಅಂದ್ಕೊಂಡ್ರೆ, ಆ ದೇವರು ನಮಗೆ ಯಾವುದಾದ್ರೂ ರೂಪದಲ್ಲಿ ಬಂದು ಸಹಾಯ ಮಾಡ್ತಾನಂತೆ. ಸಹಾಯಕ್ಕೆ ಯಾರನ್ನಾದರೂ ಕಳಿಸ್ಕೊಡ್ತಾನಂತೆ. ನನ್ನ ವಿಷಯದಲ್ಲಿ ಅದು ನಿಜ ಆಯಿತು ಅಕ್ಕ. ಕೊನೆಗೆ ನಾನು ಎಲ್ಲಿಗೆ ಬಂದು ಸೇರಬೇಕಿತ್ತೋ ಅಲ್ಲಿಗೆ ಬಂದು ಸೇರ್ತೆ. ಯಾವ ವ್ಯತ್ಯಾಸನೂ ಆಗಲಿಲ್ಲ. ಆದರೆ ಅಕ್ಕ, ಈ ಗ್ಯಾಪಲ್ಲಿ ನನಗೊಂದಿಷ್ಟು ಅರ್ಥ ಆಯಿತು. ಯಾರು ನನ್ನವರು, ಯಾರು ನನ್ನವರಲ್ಲ, ಯಾರನ್ನು ನಾನು ನಂಬಬೇಕು, ಯಾರನ್ನು ನಂಬಾರ್ದು. ನನಗೊಂಥರ ಜ್ಞಾನೋದಯ ಅಂತಾರಲ್ಲ, ಆ ಥರ ಆಗೋಯ್ತು. ಕಳೆದೊಂದಷ್ಟು ದಿನದಲ್ಲಿ ತುಂಬಾ ನೋಡಿಬಿಟ್ಟೆ ನಾನು ಅದನ್ನೆಲ್ಲ ಯಾವತ್ತೂ ಮರೆಯೋದಿಲ್ಲ. ನಾನು ಅದನ್ನು ಪಾಠ ಅನ್ಕೋತೀನಿ. ಇನ್ಮೇಲೆ ಪ್ರಪಂಚ ಇದೇ ಇರುತ್ತೆ, ಆದರೆ ನಾನು ಪ್ರಪಂಚನ ನೋಡೋ ದೃಷ್ಟಿ ಚೇಂಜ್ ಆಗುತ್ತೆ. ನಮ್ಮ ಸುತ್ತಮುತ್ತ ಇರೋ ಪ್ರಪಂಚನ ಹೇಗೆ ನೋಡಬೇಕು ಅಂತ ನಾನು ಈಗ ತಿಳ್ಕೊಂಡೆ. ಹಾಂ, ಅದ್ರ ಕ್ರೆಡಿಟ್ಸ್ ನಿನಗೂ ಇದೆ. ನಿನಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಇಮೋಷ್ನಲ್ ಫೂಲ್ ಆಗಿದ್ದು ನನ್ನನ್ನು ಪಕ್ಕ ಪ್ರಾಕ್ಟಿಕಲ್ ಮಾಡಿದ್ದಕ್ಕೆ, ಮುಖಕ್ಕೂ ಮುಖವಾಡಕ್ಕೂ ಇರೋ ವ್ಯತ್ಯಾಸನ ನನಗೆ ತೋರಿಸ್ಕೊಟ್ಟಿದ್ದಕ್ಕೆ. ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್ ಅಕ್ಕ. ಅಪ್ಪಿ, ನಾನು ಕೇಳ್ತಿದ್ದೀನಿ ಅಂತ ಏನೇನೋ ಮಾತಾಡಬೇಡ. ನೀನು ಅನ್ಕೊಂಡ ಹಾಗೆ ಇಲ್ಲಿ ಏನೂ ಆಗಿಲ್ಲ. ಏನೂ ಆಗಿಲ್ವಾ? ಹಾಗಾದರೆ ನನ್ನ ಜೊತೆ ಯಾಕಕ್ಕ ಅಷ್ಟೊಂದು ರೂಡಾಗಿ ಬಿಹೇವ್ ಮಾಡಿದೆ? ನಿನ್ನ ಮುಂದೆ ನಾನು ಹೆಲ್ಪ್ಲೆಸ್ ಆಗಿ ನಿಂತಿದ್ದೆ, ಆದರೆ ನಿನಗೆ ಮನ್ಸು ಕರಗಲೇ ಇಲ್ಲ ಅಲ್ವಾ? ನನ್ನ ಮೇಲೆ ಅನುಕಂಪನೇ ಹುಟ್ಟಲಿಲ್ಲ ಅಲ್ವಾ ನಿಂಗೆ? ಅಪ್ಪಿ, ನಿನ್ನ ಪ್ಲೀಸ್, ನೀನು ಏನು ಹೇಳೋದಕ್ಕೆ ಬರಬೇಡ. ಯಾಕೆ ಅಂದರೆ ನೀನು ಏನು ಹೇಳಿದ್ರೂ ನನಗದು ಅರ್ಥ ಆಗಲ್ಲ. ನನಗೆ ಆಲ್ರೆಡಿ ಏನು ಅರ್ಥ ಆಗಬೇಕಿತ್ತೋ ಅದಾಗ್ಬಿಟ್ಟಿದೆ. ಸೊ ನೀನು ಎಷ್ಟೇ ತೇಪೆ ಹಚ್ಚಿದ್ರೂ ನೋ ಯೂಸ್. ಬೈ ದ ವೇ, ನಾನೀಗ ಅಪೇಕ್ಷಾ ಸದಾಶಿವ್ ಅಲ್ಲ, ಅಪೇಕ್ಷಾ ಪಾರ್ಥ ದಿವಾನ್. ಹೆಸರಿನ ಜೊತೆ ನಾನು ಬದಲಾಗಿದ್ದೀನಿ, ತುಂಬಾ ಬದಲಾಗಿದೆ. ಅದು ನಿನಗೆ ಗೊತ್ತಿರಲಿ. ಸದ್ಯ ಕಾಣಿಸೋ ಥರ ಯಾವ ವೇಟು ಆಗಿಲ್ಲ. ಇಲ್ಲ ಅಂತಿದ್ರೆ ಎಲ್ರಿಗೂ ಡೌಟ್ ಬಂದಿರೋದು. ಇನ್ನೇನು ಎಲ್ಲ ಮುಗೀತು, ನನ್ನ ಪ್ಲಾನ್ ಸಕ್ಸಸ್ ಅನ್ನೋ ಟೈಮಲ್ಲಿ ಬ್ರೋ ಬಂದು ಎಲ್ಲ ಹಾಳು ಮಾಡ್ಬಿಟ್ಟ. ಈ ನನ್ನ ಮಗ ಲೋಕಿ ಬೇರೆ ತಗ್ಲಾಕೊಂಡಿದ್ದಾನೆ. ನನ್ನ ಗ್ರಾಚಾರ ಕೆಟ್ಟವನೇನಾದ್ರೂ ಬಾಯ್ ಬಿಟ್ರೆ ಎಲ್ಲ ನನ್ನ ಬುಡಕ್ ಬರುತ್ತಲ್ಲ ಗುರು. ಒಂದ್ ವೇಳೆ ಬ್ರೋಗ್ ಏನಾದರೂ ನಾನು ಇದರಲ್ಲಿ ಇನ್ವಾಲ್ವ್ ಆಗಿದ್ದೀನಿ ಅಂತ ಗೊತ್ತಾಗ್ಬಿಟ್ರೆ ಏನು ಮಾಡಲಿ? ಅವನನ್ನು ಹೇಗೆ ಫೇಸ್ ಮಾಡಲಿ? ಜೊತೆಗೆ ಈ ಅಪೇಕ್ಷೆಯಿಂದ ಬೇರೆ ಗಾಯದ ಮೇಲೆ ಹ್ಯಾಸಿಡ್ ಅನ್ನೋ ಥರ. ಹೇಗಾದ್ರೂ ಮಾಡಿ ಇವರಿಬ್ರು ಮದುವೆ ಆಗಲೇಬಾರ್ದು, ತಪ್ಪಿಸ್ಬೇಕು ಅಂತ ಅನ್ಕೊಂಡ್ರೆ ಎಲ್ಲ ಪ್ಲಾನ್ ಫ್ಲಾಪ್ ಆಗೋಯ್ತು. ಸಾಲದಕ್ಕೆ ಈಗ ಡೈಲಿ ಮನೇಲಿ ಅವಳ ಮುಖ ಬೇರೆ ನೋಡ್ಕೊಂಡು ತಿರ್ಗಾಡ್ಬೇಕು.
ಈ ಕರ್ಮ ಅನ್ನಂತು ನೋ 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 ಅವರನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ, ಅಪೇಕ್ಷೆನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಏನಾದರೂ ಮಾಡಲೇಬೇಕು, ಇಲ್ಲಾಂದರೆ ನಾನು ಸೋತೋದೆ ಅಂತಲೇ ಅರ್ಥ. ನೋ ಜೇಡಿ, ಸೋಲ್ಬಾರ್ದು ನೀನು, ಸೋಲೋದಿಲ್ಲ. ರೀ ನಾನು ನೀವು ಹೋಗಿ ಹೊಸ ಜೋಡಿ ಫಸ್ಟ್ ನೈಟ್ ರೂಮ್ ರೆಡಿ ಮಾಡೋಣ ಬನ್ನಿ. ರೀ ಏನು ಯೋಚನೆ ಮಾಡ್ತಿದ್ದೀರಾ? ಏನು ಮಾತಾಡ್ತಿದ್ಯಾ ಮಲ್ಲಿ ನೀನು? ಫಸ್ಟ್ ಆಫ್ ಆಲ್ ಅವರಿಬ್ಬರು ಮದುವೆ ಆಗಿರೋದೇ ಯಾರಿಗೂ ಇಷ್ಟ ಇಲ್ಲ. ಮನೇಲೆಲ್ಲ ಟೆನ್ಷನಲ್ಲಿದ್ದಾರೆ, ಕೋಪದಲ್ಲಿದ್ದಾರೆ. ಅಂಥವ್ರಲ್ಲಿ ನೀನೋಗಿ ಫಸ್ಟ್ ನೈಟಿಗೆ ರೂಮ್ ರೆಡಿ ಮಾಡೋಣ ಅಂತಿದೆಯಲ್ಲ, ಸ್ವಲ್ಪ ಮನೆಯವ್ರ ಬಗ್ಗೆನೂ ಯೋಚನೆ ಮಾಡು ಮಲ್ಲಿ. ಅಯ್ಯೋ ಹಂಗೇನು ಇಲ್ಲ ರೀ, ನೀವೇ ಭಯ ಪಟ್ಕೊಂಡಿದ್ದೀರಾ ಅಷ್ಟೇ. ಎಲ್ಲರೂ ಆರಾಮಾಗಿ ಅವರೇ. ಭೂಮಿಕಕ್ಕನವ್ರೆ ಇದಕ್ಕೆಲ್ಲ ಒಪ್ಕೊಂಡವ್ರೆ. ಅವರೇ ಅದನ್ನ ಒಪ್ಕೊಂಡು ಎಲ್ಲರ ಜೊತೆನೂ ಚೆನ್ನಾಗಿ ಮಾತಾಡ್ಕೊಂಡು ಚೆನ್ನಾಗವ್ರೆ. ನೀವೇ ನಿಮ್ಮಷ್ಟಕ್ಕೆ ನೀವೇ ಏನೋ ಯೋಚನೆ ಮಾಡ್ಕೊಂಡು ಭಯ ಪಟ್ಕೊಂಡಿದ್ದೀರಾ ಅಷ್ಟೇ. ಏನು ಆಗಿಲ್ಲ ರೀ, ನೀವು ಆರಾಮಾಗಿರಿ. ಇವಳು ಬೇರೆ ಉರಿಯೋ ಗಾಯಕ್ಕೆ ಖಾರದ ಪುಡಿ ಸುರಿತಾ ಇದ್ದಾಳೆ. ನಿಮ್ಮ ಈ ಒದ್ದಾಟ ತೊಳಲಾಟ ಎಲ್ಲ ನನಗೆ ಗೊತ್ತಾಗ್ತಾ ಇದೆ ರೀ. ಎಷ್ಟೇ ಆದ್ರೂ ಒಂದು ಕಾಲದಾಗೆ ಅಪೇಕ್ಷೆ ಅವರು ನಿಮ್ಮನ್ನು ಮದುವೆ ಆಗಬೇಕಾಗಿದ್ದು ಹುಡುಗಿ ಅಲ್ವಾ? ಅದಕ್ಕೆ ನಿಮಗೂ ಒಂಥರ ಸಂಕೋಚ, ಇರ್ಸು ಮುನ್ಸು ಎಲ್ಲ ಕಾಣ್ತಾ ಇದೆ ಅನ್ಸುತ್ತೆ. ಯಾಕೆ? ನಾನು ಕೂಲ್ ಆಗಿದ್ದೀನಿ, ಐ ಆಮ್ ಆಲ್ ರೈಟ್, ನನಗೆ ಅದೆಲ್ಲ ನೆನಪೇ ಇಲ್ಲ. ನೀನು ಯಾಕೆ ಸುಮ್ಮನೆ ಅದ್ರ ಬಗ್ಗೆ ಮಾತಾಡ್ತಿದ್ಯಾ ಮಲ್ಲಿ? ನಾನೀಗ ನಿನ್ನನ್ನು ಮದುವೆ ಆಗಿದ್ದೀನಿ ನೋಡಿಲಿ, ಇಲ್ಲಿ ನೋಡು. ನೀನಂತ ಮುತ್ತಿನಂತ ಹೆಂಡತಿ ಇರಬೇಕಾದ್ರೆ ನನಗೆ ಬೇರೆ ಏನು ಬೇಕು ಮಲ್ಲಿ? ನನಗೇನು ಬೇಕಾಗಿಲ್ಲ ಮಲ್ಲಿ. ಇಲ್ಲಿ ನೋಡಿ, ಮನಸ್ಸು ತುಂಬ ನೀನೇ ತುಂಬಿದ್ಯಾ ಮಲ್ಲಿ, ನಿನ್ನ ಪ್ರೀತಿನೇ ತುಂಬಿದೆ. ಇಲ್ಲಿ ಬೇರೆ ಯಾರಿಗೂ ಜಾಗ ಇಲ್ಲ. ಏನು ಆಫ್ಟರ್ ಆಲ್ ಒಂದು ರೂಮ್ ರೆಡಿ ಮಾಡ್ಬೇಕು ಅಷ್ಟೇ ತಾನೆ? ಬಾ, ನಾನೇನು ಮನೆಯವರೇ ಎಲ್ಲ ಮರೆತು ಆರಾಮಾಗಿದ್ದಾರೆ, ಚಿಲ್ಲಾಗಿದ್ದಾರೆ ಅಂದರೆ ನಾನೊಬ್ಬನೇ ಯಾಕೆ ಅದ್ರ ಬಗ್ಗೆ ಟೆನ್ಷನ್ ತಗೊಳ್ಳಿ? ನೋ ಯೂಸ್. ಬಾ. ಹೌದಾ, ಸರಿ ಬನ್ನಿ. ಯಾಕ್ರಿ ಏನಾಯ್ತು? ಏನಿಲ್ಲ ಮಲ್ಲಿ, ಆವಾಗಲೇ ಬರ್ತಾ ರೂಮ್ ಡೋರ್ ತಗ್ಲಿಸ್ಕೊಟ್ರೆ. ಅಯ್ಯೋ ನೋಡ್ಕೊಂಡು ಓಡಾಡೋದಲ್ವಾ? ನೋಡ್ಕೊಂಡು ಓಡಾಡ್ತೀನಿ. ಹೋಗು ಬಂದೆ. ಬನ್ನಿ. ಬನ್ನಿ, ಹುಷಾರು. ರೀ ಬಂದೆ ಮಲ್ಲಿ, ಬಂದೆ. ಏನು ಹೇಳು ಅಪರ್ಣ, ಇಂಥ ಒಂದು ಸಿಚುವೇಶನ್ನ ನಾನು ಕನ್ಸು ಮನಸ್ಸಲ್ಲೂ ಎಣಿಸಿರಲಿಲ್ಲ. ಬಾ, ಎಂಥ ಶಾಕಿಂಗ್ ಇದು. ಈ ಬರ್ಸಿಡ್ಲು ಅಂತಾರಲ್ಲ ಆ ಥರ. ಪ್ರೀತಿ ಮಾಡಲಿ ಬೇಡ ಅಂತ ಹೇಳಲ್ಲ, ತಪ್ಪು ಅಂತಲೂ ಹೇಳಲ್ಲ. ಆದರೆ ಪ್ರೀತಿ ಮಾಡಿದ್ಮೇಲೆ ಎಲ್ಲರನ್ನೂ ಒಪ್ಪಿಸಿ ಮದುವೆ ಆಗ್ಬೇಕು. ಅದು ಬಿಟ್ಟು ಈ ಥರ ಓಡೋಗ್ತಾರಲ್ಲ, ಇದು ತಪ್ಪು ಅಂತ ಹೇಳ್ತೀನಿ. ಇಲ್ಲ, ಅವ್ರಿಗೆ ಯಾರ ಬಗ್ಗೆನೂ ಯೋಚನೆ ಬೇಡವಾ? ಅಪ್ಪ ಅಮ್ಮ ಅವ್ರನ್ನ ಎಷ್ಟು ಪ್ರೀತಿಯಿಂದ ಎದೆ ಮೇಲೆ ಹೊತ್ಕೊಂಡು ಸಾಕಿರ್ತಾರೆ. ಅದೇ ಎದೆಗೆ ಇವರು ಎಡಗಾಲಿಂದ ಒದ್ದು ಓಡೋಗ್ಬಿಟ್ರೆ ಅವ್ರಿಗೆ ಎಷ್ಟು ನೋವಾಗಲ್ಲ ಹೇಳು? 100 ಚೂರಿನ ಒಂದೇ ಸರ್ತಿ ಎದೆಗೆ ಚುಚ್ಚಿದಷ್ಟು ನೋವಾಗಿರುತ್ತೆ. ಅಲ್ಲ ಆನಂದ್, ಆ ಪಾರ್ಥ ಅಷ್ಟೊಂದು ದೊಡ್ಡವನಾಗ್ಬಿಟ್ನಾ? ಅಷ್ಟೊಂದು ಧೈರ್ಯ ಬಂದ್ಬಿಡ್ತಾ ಅವನಿಗೆ? ಮನೆಯವ್ರ ಹತ್ರ ಹೇಳ್ಕೊಳ್ಳೋದು ಬೇಡಪ್ಪ. ಗೌತಮ್ ಭೂಮಿಕಾ ಅಷ್ಟೊಂದು ಕ್ಲೋಸ್ ಅಲ್ವಾ? ಅಟ್ಲೀಸ್ಟ್ ಅವ್ರ ಹತ್ರನಾದ್ರೂ ಶೇರ್ ಮಾಡ್ಕೋಬೋದಿತ್ತಲ್ಲ. ಪಾ, ಈ ಪ್ರೀತಿ ಅನ್ನೋದು ಏನೆಲ್ಲ ಮಾಡಿಸ್ಬಿಡುತ್ತಲ್ವಾ? ಪಾಪ ಗೆಳೆಯ ಕೊನೆಯವನು ಚಿಕ್ಕತಮ್ಮ ಚೆನ್ನಾಗಿ ಮದುವೆ ಮಾಡಬೇಕು ಅಂತ ಅವನ ಬಗ್ಗೆ ಏನೇನೋ ಕನಸು ಕಟ್ಕೊಂಡಿದ್ದ. ಈ ಇಡಿಯಟ್ ಫೆಲೋ ಅವನ ಆಸೆಗೆಲ್ಲ ಮಣ್ಣು ಹಾಕ್ಬಿಟ್ಟ. ಬಿಟ್ಟಾಕು, ಈಗ ಅದ್ರ ಬಗ್ಗೆ ಎಷ್ಟು ಮಾತಾಡಿದ್ರೂ ಪ್ರಯೋಜನ ಇಲ್ಲ. ಮದುವೆನೇ ಆಗೋಯ್ತಲ್ಲ. ಅದು ನಿಜಾನೇ ಬಿಡು. ಆದರೆ ಅದು ಯಾವುದೋ ಅವ್ರಿಬ್ಬರ ತಲೆಗೂ ಬರಲಿಲ್ವಲ್ಲ ಅಂತ ನಂಗೆ ಆಶ್ಚರ್ಯ ಆಗ್ತಿದೆ. ಪಾರ್ಥ ಬಿಡು, ಅಟ್ಲೀಸ್ಟ್ ಅಪೇಕ್ಷಾ ಅವಳಿಗಾದ್ರೂ ಸ್ವಲ್ಪ ಭಯ ಬೇಡವಾ ಆನಂದ್? ಅವೆಲ್ಲ ಇದ್ದಿದ್ರೆ ಇಂಥ ಕೆಲಸ ಯಾಕೆ ಮಾಡ್ತಾಯಿದ್ರು? ಇವ್ರಿಗಿಷ್ಟೇ, ಯಾರು ಹೆಂಗಾದರೂ ಹೋಗಲಿ, ಒದ್ದಾಡ್ಕೊಂಡು ಹೋಗಲಿ, ನಾವು ಚೆನ್ನಾಗಿರಬೇಕು. ಪ್ರೀತಿ ಮಾಡಿದ್ಮೇಲೆ ಎಲ್ಲರನ್ನೂ ಫೇಸ್ ಮಾಡಬೇಕು, ಮ್ಯಾನೇಜ್ ಮಾಡಬೇಕು. ಅದು ಬಿಟ್ಬಿಟ್ಟು ಈ ಥರ ಓಡೋಗ್ಬಿಡೋದು ಹೊಟ್ಟೆ ಉರ್ಸೋದಲ್ಲ. ಎಷ್ಟು ಕೆಟ್ಟ ಸ್ವಾರ್ಥ ಅಲ್ವಾ? ಅವ್ನ ಮದುವೆ ಹೇಗಾಗಬೇಕಾಗಿತ್ತು ಹೇಗಾಗೋಯ್ತು ನೋಡು ಚಿನ್ನ. ಆದರೆ ನಾವಲ್ಲಿ ಟೈಮ್ ಸರಿಗೆ ಹೋಗಿದ್ದು ಒಳ್ಳೇದಾಯ್ತು. ಇಲ್ಲಾಂದಿದ್ರೆ ಅವ್ರ ಜೀವಕ್ಕೆ ಅಪಾಯ ಆಗ್ತಾಯಿತ್ತು. ಅದೇ ನನಗೂ ಶಾಕಿಂಗ್ ಆಗ್ತಿರೋದು. ಅಲ್ಲ ಆನಂದ್, ಅವ್ರಿಗಂಥ ಶತ್ರುಗಳು ಯಾರಿರ್ಬೋದು ಅಂತ. ನನಗೂ ಅದೇ $1,000,000 ಪ್ರಶ್ನೆ ಆಗ್ಬಿಟ್ಟಿದೆ ಚಿನ್ನ.
ಅಲ್ಲ ಇವ್ರನ್ನ ಅಟ್ಟಿಸ್ಕೊಂಡು ಕೊಲ್ಲೋಷ್ಟು ದ್ವೇಷ ಇವ್ರ ಮೇಲೆ ಯಾಕೆ ಬಂತು? ಅಂಥ ತಪ್ಪು ಇವ್ರು ಏನು ಮಾಡಿದ್ದಾರೆ? ಯಾರು ಏನು ಎತ್ತ ಯೋಚನೆ ಮಾಡಿದಷ್ಟು ಗಂಟುಗಳು ಜಾಸ್ತಿ ಆಗ್ತಾ ಇದೆ ಹೊರತು ಅವ್ರು ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಪಾಪ ಡುಮ್ಮ ಯಾರಿಗೂ ಕೆಟ್ಟದ್ದು ಬಯಸೋನಲ್ಲ, ಆದರೂ ಎಲ್ಲ ಕೆಟ್ಟದ್ದು ಅವನ ವಿಷಯದಲ್ಲೇ ಆಗುತ್ತೆ. ಮೊದಲೇ ಅವನಿಗೆ ಮನೆಯವ್ರಂದ್ರೆ ಸೆಂಟಿಮೆಂಟ್ಸ್ ಜಾಸ್ತಿ. ಅವ್ರಿಗೆ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆದರೂ ಗಾಬರಿಯಾಗಿ ಟೆನ್ಷನ್ ಆಗಿಬಿಡ್ತಾನೆ. ಅವ್ರಿಗೇನಾದ್ರು ಸ್ವಲ್ಪ ನೋವಾದರೂ ತನಗೆ ನೋವಾಗ್ತಿದೆ ಅನ್ನೋ ಥರ ಫೀಲ್ ಮಾಡ್ಕೋತಾನೆ. ಅವನ ಸಿಚುವೇಶನ್ ಏನಾಗಿರ್ಬೇಡ, ಪಾಪ ನೆಮ್ಮದಿ ಅನ್ನೋದು ಅವ್ನ ಹಣೆಯಲ್ಲೇ ಬರ್ದಿಲ್ಲ ಅನ್ಸುತ್ತೆ. ಅದಕ್ಕೆ ಅಪ್ಪಣ್ಣ ಹೇಳೋದು, ದೇವರು ಎಲ್ರಿಗೂ ಎಲ್ಲಾನು ಕೊಡಲ್ಲ. ಏನಾದರೂ ಒಂದು ತೊಂದರೆ ತಾಪತ್ರಯನ ಇಟ್ಟೇ ಇರ್ತಾನೆ. ಪಾಪ ನಮ್ಮ ಗೆಳೆಯನಿಗೆ ಸ್ವಲ್ಪ ಜಾಸ್ತಿನೇ ತೊಂದರೆ ಕೊಡ್ತಾ ಇದ್ದಾನೆ ದೇವರು. ನಾನು ನೆನೆಸ್ಕೊಂಡ್ರೆ ಪಾಪ ಅನ್ಸುತ್ತೆ ಆನಂದ್. ನೀನು ಮತ್ತೆ ಪಾರ್ಥ ಅವರು ಪ್ರೀತಿಸ್ತಿದ್ದೀರಾ ಅಂತ ಗೊತ್ತಾದ ತಕ್ಷಣ ಎಲ್ರಿಗಿಂತ ಹೆಚ್ಚಾಗಿ ಖುಷಿ ಪಟ್ಟಿದ್ ನಾನು. ಡ್ರಾಮಾ ಮಾಡೋದನ್ನ ಯಾವಾಗ ಕಲ್ತೆ ಅಕ್ಕ? ನಾನೀಗ ಅಪೇಕ್ಷಾ ಸದಾಶಿವ್ ಅಲ್ಲ, ಅಪೇಕ್ಷಾ ಪಾರ್ಥ ದಿವಾನ್. ಹೆಸರಿನ ಜೊತೆ ನಾನು ಬದಲಾಗಿದ್ದೀನಿ.